ಸ್ನೇಹಿತರೆಲ್ಲರಿಗೂ ನಮಸ್ಕರಿಸುತ್ತಾ, ಮಿಕ್ಸ್ಡ್ ಕಂಟೆಂಟ್ ಹಾಕಿದ್ರೆ ನಮ್ಮ ಚಾನಲ್ ಮಾನಿಟೈಸ್ ಆಗೋದಿಲ್ಲ ಅನ್ನೋದಕ್ಕೆ ನನ್ನ ಚಾನಲ್ಲು ಒಂದು ಕಾರಣ, ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದರೆ ನಾನು ವಿಸಿಟ್ ಮಾಡೋ ಅಂಥ ದೇವಸ್ಥಾನಗಳು ಮತ್ತು ಬೇರೆ ರಮಣೀಯ ಸ್ಥಳಗಳನ್ನು ಹಾಕ್ತಾಯಿರ್ತೀನಿ, ಕನ್ನಡ ಟೀಚಿಂಗ್ನ ಹಾಕ್ತಾಯಿರ್ತೀನಿ, ಆರೋಗ್ಯದ ಬಗ್ಗೆ ಟಿಪ್ಸನ್ನು ಕೊಡ್ತಾ ಇರ್ತೀನಿ, ಜೊತೆಗೆ ಅಡುಗೆ ವಿಷಯಗಳನ್ನು ಹಾಕ್ತಾಯಿರ್ತೀನಿ, ಗಾರ್ಡನ್ ರಿಲೇಟೆಡ್ ಇದನ್ನೆಲ್ಲನೂ, ಅಂದರೆ ಟೆರೇಸ್ ಗಾರ್ಡನ್ ಮಹಡಿ ತೋಟವನ್ನು ಮಾಡುವಂಥ ಇದು ಗಿಡಗಳನ್ನು ಬೆಳೆಸೋದು, ಹರ್ಬಲ್ ಪ್ಲ್ಯಾಂಟ್ಸ್ ಬಗ್ಗೆ ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ಸ್, ಹೇರ್ ಆಯಿಲ್, ಹೇರ್ ಪೌಡರ್ ಆ ಥರ ಎಲ್ಲ ಕೊಡ್ತಾ ಇರ್ತೀನಿ. ಅದರಿಂದನೇ ಏನೋ ಹೆಚ್ಚು ಕಮ್ಮಿ 300 ವೀಡಿಯೋಸ್ ಆದ್ರೂ ನನ್ನ ಚಾನಲ್ ಇನ್ನೂ ಮಾನಿಟೈಸ್ ಆಗ್ತಾಯಿಲ್ಲ. ಆದರೂ ಪರವಾಗಿಲ್ಲ, ನನಗೇನೋ ಮಾನಿಟೈಸ್ ಆಗಲೇಬೇಕು ಅಂತೇನಿಲ್ಲ. ನಾನು ಟೈಮನ್ನು ವೇಸ್ಟ್ ಮಾಡ್ದಂಗೆ ಮನೆಯಲ್ಲೇ ಮಾಡುವಂಥ ದೈನಂದಿನ ಚಟುವಟಿಕೆಗಳನ್ನು ಒಂದು ವಿಡಿಯೋವಾಗಿ ತೆಗೆದು ನಾನು ಹಾಕ್ತಾಯಿದ್ದೀನಿ. ಇದರಿಂದ ನನ್ನ ಟೈಮು ಪಾಸ್ ಆಗುತ್ತೆ. ಜೊತೆಗೆ ನನ್ನ ಚಾನಲನ್ನು ನೋಡುವಂಥ ಹಲವಾರು ಜನರು ಇರ್ಬೋದು, ಅವರಿಗೆ ಕೆಲವೊಂದು ವಿಷಯಗಳು ಉಪಯುಕ್ತವಾಗಬಹುದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಂದರೆ ಪ್ರೇಕ್ಷಣೀಯ ಸ್ಥಳಗಳು ಅದು ಹೇಗಿರ್ತವೆ, ಎಲ್ಲಿರ್ತವೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮೇಯ್ನಾಗಿ ಕನ್ನಡ ಟೀಚಿಂಗನ್ನು ಹೇಳ್ತಾ ಇರ್ತೀನಿ. ಅಂದರೆ ನಮ್ಮ ಮಾತೃಭಾಷೆಯನ್ನು ಇನ್ನು ಕೆಲವರು ಕಲಿಯೋದರಲ್ಲಿ ಕಷ್ಟಪಡ್ತಿರ್ತಾರೆ. ಮೇಯ್ನಾಗಿ ಆಂಗ್ಲ ಮಾಧ್ಯಮದಲ್ಲಿ ಓದೋವಂಥ ಮಕ್ಕಳು ಮತ್ತು ಬೇರೆ ಸ್ಟೇಟ್ಸಿಂದ ಬಂದಂಥ ಜನರಿಗೆ ಕನ್ನಡ ಕಲಿಬೇಕು ಅಂತಂದರೆ ಕಷ್ಟ ಇರುತ್ತೆ. ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ನಾನು ಸ್ವರ ವ್ಯಂಜನದಿಂದ ಪ್ರತಿಯೊಂದು ಅಕ್ಷರವನ್ನು ಪ್ರತಿ ವಿಡಿಯೋದಲ್ಲೂ ಬಿಡದಂಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಪದಗಳನ್ನು ಉಚ್ಚಾರಣೆ ಎಲ್ಲವನ್ನು ಹೇಳ್ತಾ ಇರೋದ್ರಿಂದ ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತು ಕನ್ನಡ ಯಾರೇ ಇರ್ಬೋದು, ಕನ್ನಡ ಕಲಿಯೋಕ್ಕೆ ಇಷ್ಟಪಡೋರಿಗೆಲ್ರಿಗೂ ಪ್ರಯೋಜನವಾಗುತ್ತೆ. ಅದರ ಜೊತೆಗೆ ನಾನು ಇರೋ ಅಂಥ ಚಿಕ್ಕ ಜಾಗದಲ್ಲೇ ಕೆಲವೊಂದು ಗಿಡಮೂಲಿಕೆಗಳು, ಹೂವಿನ ಗಿಡ ತರಕಾರಿನೆಲ್ಲ ಹಾಕಿ ತಾರಸಿ ತೋಟವನ್ನು ಮಾಡಿದ್ದೀನಿ. ಆ ತಾರಸಿ ತೋಟಕ್ಕೆ ಗೊಬ್ಬರ ಬೇಕಾಗುತ್ತೆ ಅಂತಂದ್ಬಿಟ್ಟು ಹಸುಗಳೆಲ್ಲ ನಮಗೆ ಕಟ್ಟೋಕ್ಕೆ ಜಾಗ ಇರಲ್ಲ. ಅದು ದೊಡ್ಡ ಉದ್ಯಮ ಥರ ಆಗ್ಬಿಡುತ್ತೆ. ಅದರಿಂದ ನಾನು ಕೋಳಿಗಳನ್ನ ತೊಗೊಂಬಂದಿಟ್ಕೊಂಡೆ. ಆ ಕೋಳಿಯಿಂದ ಆಗೋವಂಥ ತೊಂದರೆಗಳು ಮತ್ತು ಅದನ್ನು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ. ಮತ್ತು ನಮ್ಮ ಗಾರ್ಡನಲ್ಲಿರೋಂಥ ಗಿಡಗಳ ಬಗ್ಗೆ ಮೇಯ್ನಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಗಿಡಗಳು, ಅಂದರೆ ಆರೋಗ್ಯಕ್ಕೆ ಉತ್ತಮವಾದಂತಹ ಗಿಡಗಳು ಅಂತಂದ್ಬಿಟ್ಟು ಕೆಲವೊಂದು ಗಿಡಮೂಲಿಕೆಗಳನ್ನೆಲ್ಲ ಹೇಳ್ತಾ ಇರ್ತೀನಿ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸನ್ನು ಮಾಡ್ತಾಯಿರ್ತೀನಿ. ಈಗ ನೋಡಿ, ಇದು ಫಿಶ್ ಅಮಿನೋ ಆ್ಯಸಿಡ್ ಗಾರ್ಡನ್ ಬೇಕಾಗಿರೋದು, ಮತ್ತು ಘನಜೀವಾಮೃತ ಮತ್ತು ಮಲ್ಟಿ ಮಿಲ್ಲೆಟ್ ಗಂಜಿ. ಅದರ ಜೊತೆಗೆ ನಮ್ಮ ಆರೈಕೆ, ಅಂದರೆ ಕೂದಲಿನ ಆರೈಕೆ ಇರ್ಬೋದು, ತ್ವಚೆಯ ಆರೈಕೆ ಇರ್ಬೋದು, ಆರೋಗ್ಯದ ವಿಷಯ, ಅದರ ಬಗ್ಗೆ ಅನೇಕ ವಿಷಯಗಳನ್ನು ನಾನು ಹಾಕ್ತಾಯಿದ್ದೀನಿ. ಅಂದರೆ ನನ್ನ ನಾಲೆಡ್ಜ್ಗೆ, ನನ್ನ ಅವೇರ್ನೆಸ್ ಎಷ್ಟಿದೆಯೋ, ನನಗೆಷ್ಟು ಗೊತ್ತಿದೆಯೋ ಅದ್ರ ಬಗ್ಗೆ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಇದು ಕೊಡ್ತಾ ಇರೋ ಅಂಥದ್ದು ಹೇರ್ ಆಯಿಲ್ ವಿಷಯಕ್ಕೋಸ್ಕರ ನಾನು ಅನೇಕ ಶಾರ್ಟ್ಸು ಮತ್ತು ವೀಡಿಯೋಸನ್ನು ಇದ್ರ ಬಗ್ಗೆ ಎಲ್ಲ ಹಾಕಿದ್ದೀನಿ. ಹೇರ್ ಆಯಿಲ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ. ಅದೇ ಥರನೇ ಅಡುಗೆ ವಿಷಯಕ್ಕೆ ಬಂದ್ವಿ ಅಂತಂದರೆ ಆರೋಗ್ಯಕರವಾದಂತಹ ಅಡುಗೆಗಳು, ಅದರಲ್ಲಿ ಕೆಲವೊಂದು ಸ್ವೀಟ್ಸ್, ಸ್ನ್ಯಾಕ್ಸ್ ಎಲ್ಲವನ್ನು ಹೇಳ್ತಾ ಇರ್ತೀನಿ. ಲಡ್ಡು ವೆರೈಟೀಸು, ಅದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ, ಮತ್ತು ಮರಿಂಗ ಲಡ್ಡು ಅಂದರೆ ಡ್ರಮ್ ಸ್ಟಿಕ್ ಲೀವ್ಸಿಂದ ಮಾಡೋ ಅಂಥ ಲಡ್ಡೂಸು, ಮತ್ತು ಇನ್ನು ವೆರೈಟೀಸ್ ಆಫ್ ಲಡ್ಡೂಸನ್ನು ಮಾಡ್ತಾಯಿರ್ತೀನಿ. ಬಗೆ ಬಗೆಯ ಲಡ್ಡುಗಳನ್ನು ಮಾಡ್ತೀನಿ. ಎಲ್ಲವೂ ಬಂದು ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಆರೋಗ್ಯವನ್ನು ಕೊಡುವಂಥದ್ದು. ಕೋಳಿ ತಂದುಬಿಟ್ವಿ ಅಂತಂದರೆ ಆ ಕೋಳಿಗೆ ಆಹಾರವನ್ನು ಯಾವ್ಯಾವ ಥರ ಕೊಡಬೇಕು, ಮತ್ತು ಅದಕ್ಕೆ ಪ್ರೋಟೀನ್ಗೋಸ್ಕರ ನಾವೇನು ಮಾಡಬೇಕು, ಅದಕ್ಕೆ ಪ್ರೋಟೀನ್ ತುಂಬಾ ಬೇಕಾಗುತ್ತೆ ಕೋಳಿಗಳಿಗೆ, ಮೊಟ್ಟೆ ಕೋಳಿಗಳಿಗೆಲ್ಲನೂ ಅದಕ್ಕೆ ಏನೇನು ಮಾಡಬೇಕು ಅಂತೆಲ್ಲನೂ ಟಿಪ್ಸ್ ಥರ ಕೊಡ್ತಾಯಿದ್ದೀನಿ. ನನ್ನ ನಾಲೆಡ್ಜ್ಗೆ ಗೊತ್ತಿರುವಂಥದ್ದು, ನನ್ನ ತಿಳುವಳಿಕೆಯಲ್ಲಿ ಇರುವಂಥ ಎಲ್ಲವನ್ನೂ ವೀಡಿಯೋಸ್ ಆಗಿ ಹಾಕ್ತಾಯಿದ್ದೀನಿ. ಒಂದೇ ಕಾರಣಕ್ಕೆ ನನ್ನ ಚಾನಲಲ್ಲಿ ನೋಡೋ ಅಂಥ ಸ್ನೇಹಿತರಿಗೆ ಒಂದು ಸ್ವಲ್ಪವಾದರೂ ಅದು ಪ್ರಯೋಜನವಾಗಲಿ ಅಂತ. ಜೊತೆಗೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಆಹಾರದ
ಹ್ಯಾಬಿಟ್ಸ್ ಅಂದರೆ ನಾವು ದೈನಂದಿನ ಚಟುವಟಿಕೆ ನಮ್ಮ ಆಹಾರದ ವಿಷಯದಲ್ಲಿ ಹೇಗೆ ಇಟ್ಕೊಬೇಕು, ಮತ್ತು ನೋವಿನಿಂದ ನಾವು ಚೇತರಿಸ್ಕೊಬೇಕಾದ್ರೆ ಯಾವ ಥರ ಊಟವನ್ನು ಮಾಡಬೇಕಾಗುತ್ತೆ, ಏನೇನು ದ್ರಾವಣಗಳನ್ನು ಅಂದರೆ ಜ್ಯೂಸಸ್ ಥರ ಮಾಡ್ಕೊಂಡು ಕುಡಿಬೇಕಾಗುತ್ತೆ ಅಂತೆಲ್ಲ ತುಂಬಾ ಶಾರ್ಟ್ಸ್ ಮತ್ತು ವೀಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ. ಅದನ್ನೆಲ್ಲ ನೀವು ನೋಡಿದ್ರಿ ಅಂತಂದರೆ ನಾನು ಪಡುವಂಥ ಈ ಪ್ರಯತ್ನಕ್ಕೆ ಉತ್ತಮ ಫಲಿತಾಂಶ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಅನೇಕ ವಸ್ತುಗಳನ್ನು ನಾನು ಮಾರ್ಕೆಟ್ಗೂ ಬಿಡ್ತಾಯಿದ್ದೀನಿ, ಅಂದರೆ ನನ್ನ ಸ್ನೇಹಿತರಲ್ಲಿ ಕೊಟ್ಟು ಅವರು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ನಾನು ಸೇಲ್ ಮಾಡೋದಕ್ಕೂ ಇಟ್ಟಿದ್ದೀನಿ. ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂದರೆ ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಪ್ರತಿಯೊಂದು ಐಟಮ್ಸ್ ಅಂದರೆ ಪದಾರ್ಥಗಳನ್ನ ಹೇಗೆ ಮಾಡೋದು ಅಂತಲೂ ನಾನು ನಿಸರ್ಗ ಕಿಚನ್ಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಮತ್ತು ಮಾರಾಟಕ್ಕೂ ಇಟ್ಟಿದ್ದೀನಿ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತಂದ್ಬಿಟ್ಟು ಎಲ್ಲವೂ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಅಂದರೆ ಗೃಹ ನಿರ್ಮಿತವಾದದ್ದು, ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವಂತಹ ವಸ್ತುಗಳಾಗಿರ್ತವೆ. ನನ್ನ ಚಾನಲಲ್ಲಿ ವಿದ್ಯೆ ಕಲಿಸುವುದು ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮತ್ತು ಆರೋಗ್ಯದ ಟಿಪ್ಸ್, ಅದರ ಜೊತೆಗೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಟೆರೇಸ್ ಗಾರ್ಡನ್ ಆ ಥರ ಹಲವಾರು ವಿಷಯಗಳನ್ನು ನನ್ನ ಒಂದೇ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಅದೇನೇನಿಲ್ಲ ಕನ್ಫ್ಯೂಸ್ ಆಗದೇ ಇರಲಿ ಅಂತ. ಆದರೆ ಆ ಥರ ಮಿಕ್ಸ್ಡ್ ಕಂಟೆಂಟ್ ಹಾಕಿದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ ಅಂತ ಹೇಳ್ತಾರೆ. ಆಗದೇ ಇದ್ದರೂ ಪರವಾಗಿಲ್ಲ, ನನ್ನ ಚಾನಲನ್ನು ನೋಡುವಂತಹ ಸ್ನೇಹಿತರಿಗೆ ಒಂದು ಅಳಿಲು ಸೇವೆ ಥರ ನಾನು ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದಲ್ಲಿ ಲೈಕ್ಸ್ ಕೊಡಿ, ಲೈಕ್ಸ್ ಕೊಡದೆ ಬಿಡಬೇಡಿ ಪ್ಲೀಸ್. ಅದರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ ಸ್ನೇಹಿತರೆ. ಅನೇಕ ಥರದ ತರಕಾರಿಗಳು, ಹಣ್ಣುಗಳು, ಅದು ಇಲ್ಲದೆ ತುಂಬ ಕಾಸ್ಟ್ಲಿನೂ ಇರಬಾರ್ದು. ನಮ್ಮ ಮಿಡಲ್ ಕ್ಲಾಸಲ್ಲಿ ಇರೋವಂಥ ನಮ್ಮಂಥವ್ರಿಗೂ ಪ್ರತಿನಿತ್ಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಏನೇನು ಬೇಕಾಗುತ್ತೋ ಆ ಥರದ ಟಿಪ್ಸನ್ನು ಕೊಡ್ತಾ ಇರ್ತೀನಿ. ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲಿ ತೊಕ್ಕು ವೆರೈಟೀಸ್, ಆಯಿಲ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲನೂ ಇದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡಿದ್ರಿ ಅಂತಂದರೆ ನಿಮಗೆಲ್ಲವೂ ಗೊತ್ತಾಗುತ್ತೆ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಬೆಳೆಯೋದಕ್ಕೆ ಸಹಕರಿಸಿ.